ಒಂಥರ ಇನ್ಸ್ಪಿರೇಷನ್ ಮಾಡ್ತಾ ಇದ್ದಾರೆ ಎಲ್ಲ ಅಭಿಮಾನಿಗಳು. ಒಂದು ಅರ್ಥಪೂರ್ಣವಾಗಿ ತುಂಬ ಖುಷಿ ಆಯಿತು. ಅಪ್ಪು ಅವ್ರದ ಇನಿಷಿಯಲ್ ಡೇಸ್ ಇಂದ ಜೊತೆಲಿ ಕೆಲಸ ಮಾಡಿದ್ರು ನಮ್ಮ ವಿಶ್ವಣ್ಣ ಅವ್ರ ಆಕಾಶ ಸಿನಿಮಾ ಇರ್ಬೋದು, ಅವಾಗಿಂದ ಒಂದು ಬಾಂಡಿಂಗು, ನಾವೆಲ್ಲ ಲೈಕ್ ಫ್ಯಾಮಿಲಿ. ಬಹಳಷ್ಟು ಒಳ್ಳೊಳ್ಳೆ ವಿಚಾರ ಇದೆ. ಇವತ್ತು ಒಂದು ಒಳ್ಳೆ ವಿಚಾರ ಹೇಳ್ತೀನಿ ಅಪ್ಪು ಸರ್ದು. ಅಪ್ಪು ಸರ್ ಒಂದು 28-30 ಸಿನಿಮಾ ಅವ್ರು ಆಕ್ಟ್ ಮಾಡಿರ್ಬೋದು, ಬಟ್ 100ಕ್ಕೂ ಹೆಚ್ಚು ಸಿನಿಮಾ ಸಾಂಗ್ ಆಡಿದ್ದಾರೆ. ಒಂದ್ಸಲ ಹೀಗೆ ನನ್ನ ಸಿನಿಮಾ ಸಾಂಗ್ ಆಡ್ಬೇಕಾದ್ರೆ ಕೇಳಿದೆ, ಏನ್ ಬಾಸ್ ಇದು ಸಾಂಗ್ ಮಾತ್ರ ಆಡಬೇಕು ಅಂದ್ರೆ ಇಮಿಡಿಯೇಟ್ ಅದು ವರ್ಕ್ ಅಂದಕ್ಕೆ ಇಮಿಡಿಯೇಟ್ ಸಿಕ್ಬಿಡ್ತಾರಲ್ಲ ಬಾಸ್, ಹೆಂಗೆ ಇದು ಅಂತ ಕೇಳಿದಾಗ ಅವ್ರ ಬಾಯಲ್ಲಿ ಬಂತು. ನೋಡಿ ಪ್ರಥಮ ಎಲ್ರಿಗೂ ನನ್ನ ಜೊತೆ ಕೆಲಸ ಮಾಡಬೇಕು ಅಂತ ಇರುತ್ತೆ, ನನಗೂ ಹೊಸಬ್ರ ಜೊತೆ ವರ್ಕ್ ಮಾಡಬೇಕು ಅಂತ ಆಸೆ. ಸಮಯ ಅವಕಾಶ ಹೋದಕ್ಕೆ ಬರಲ್ಲ, ಎಲ್ಲರ ಜೊತೆ ಕೆಲಸ ಮಾಡೋಕೆ ಆಗದೆ ಇರ್ಬೋದು. ಅದ್ರ ಬದಲು ಅಟ್ಲೀಸ್ಟ್ ಅವ್ರ ಒಂದು ಸಿನಿಮಾಗೆ ನಾನೊಂದು ಧ್ವನಿ ಆದರೆ ಅವ್ರಿಗೂ ಅನ್ಸುತ್ತೆ, ನಾನು ಪುನೀತ್ ರಾಜ್ಕುಮಾರ್ ಜೊತೆ ಕೆಲಸ ಮಾಡಿದೆ ಅನ್ನೋ ಖುಷಿ ಅವ್ರಿಗಿರುತ್ತೆ. ನಾನು ಹೊಸಬ್ರ ಜೊತೆ ಏನೋ ಒಂದು ಕೆಲಸ ಕಲಿಯೋ ಒಂದು ಅವಕಾಶ ಆಯಿತು, ಬಿಡು ನಾನು ಒಂಚೂರು ಕಲ್ತ್ಕೊಳ್ತೀನಿ ಬಿಡ, ಯಾಕೋ ಇದು ಅಪ್ಪು ಸರ್ ಹೇಳಿದ ಮಾತು. ಸೊ ಮೋಸ್ಟ್ ಇಂಪಾರ್ಟೆಂಟ್, ಆ ಹಾಡ್ದಂಥ ದುಡ್ಡನ್ನ ತಗೊಳ್ತಾ ಇದ್ರು ಡಾಕ್ಟರ್ ರಾಜ್ಕುಮಾರ್ ಫೌಂಡೇಶನ್ ಅಂತ, ಅಲ್ಲಿಯೇ ಚೆಕ್ ಹೋಗ್ತಾ ಇತ್ತು, ಕ್ಯಾಶ್ ತಗೋತಾ ಇರಲ್ಲ. ಇಂಥ ಕಾರಣಗಳಿಗೆ ಇನ್ಸ್ಪಿರೇಷನ್ ಡೇ ಅನ್ನೋ ಪದಕ್ಕೆ ಅರ್ಥ. ಸೊ ನಿಜವಾಗ್ಲೂ ಖುಷಿ ಆಯಿತು. ಒಂದು ವ್ಯಕ್ತಿಯ ಸಿನಿಮಾ ರಿಲೀಸು ಅಲ್ಲ, ದೊಡ್ಡ ದೊಡ್ಡ ಸಿನಿಮಾ ರಿಲೀಸ್ ಏನಾಗುತ್ತೋ ಅದಕ್ಕಿಂತ ಬರೀ ರಿಲೀಸ್ಗೆನೆ ಈ ಮಟ್ಟಕ್ಕೆ ಕ್ರೇಜ್ ನಾನು ನೋಡಲೇ ಇಲ್ಲ. ಮೊನ್ನೆ ಆಕಾಶ್ ರಿಲೀಸ್ ಆಯಿತು, ಅದ್ರ ನೆಕ್ಸ್ಟ್ ಡೇ ನಮ್ಮ ಅಶ್ವಿನಿ ಮೇಡಮ್ ಹುಡ್ತಬ್ಬ. ಒಂದು ವಾರದಿಂದ ರಾಘಣ್ಣ ಅವ್ರಿಗೆ ಡಾಕ್ಟರೇಟ್ ಅವಾರ್ಡ್ ಆಯಿತು. ನಮ್ಮ ಕರ್ನಾಟಕದಲ್ಲಿ ನನ್ನ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಇವತ್ತು ನಮ್ಮೆಲ್ಲರ ಅಪ್ಪು ಸರ್ ಹುಡ್ತಬ್ಬ. ಒಳ್ಳೆ ಆಲೋಚನೆ ಇಟ್ಕೊಂಡು ಒಳ್ಳೇದೇ ಮಾಡಿ. ಆಕಾಶ್ ಸಿನಿಮಾ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಿದೆ. ಯಾವಾಗಲೂ ಅಶ್ವಿನಿ ಮೇಡಮ್ ಮೇಲೆ, ಶಿವಣ್ಣ ಅವ್ರ ಮೇಲೆ, ನಮ್ಮ ಅಣ್ಣವ್ರ ಕುಟುಂಬದಲ್ಲಿ ಯಾವಾಗಲೂ ಆಶೀರ್ವಾದ ಇರಲಿ. ಅಪ್ಪು ಸರ್ ಹಾಗೆ ನಮ್ಮಂತ ಪುಟ್ ಕಲಾವಿದ್ರ ಮೇಲೆ ಆಶೀರ್ವಾದ ನಿಮ್ಮಿಂದ ಇರಲಿ ಅಂತ ನಾನು ಬಯಸ್ತೀನಿ. ಏನಂತೀರ? ವಿಶ್ವಣ್ಣ ಆಕಾಶ್ ಸಿನಿಮಾಯಿಂದ ನಮ್ಮ ಬಸವಯಿಂದ ಅವ್ರ ಜೊತೆ ಬಂದಂತ ಸ್ನೇಹ ಹಂಗೆ ನಡ್ಕೊಂಡ್ ಬಂದಿದೆ ಆ ಬಾಂಧವ್ಯ. ಅಪ್ಪು ಸರ್ ಬಹಳ ಮೆಚ್ಚಿದಂತ ಕಲಾವಿದ್ರು, ಒಬ್ಬ ಕಾಮಿಡಿಯನ್ನ. ಅವತ್ತಿಂದ ಅವರು ಒಂದು ಫ್ಯಾಮಿಲಿ ಆದ್ರು, ನಾವು ಇವರೆಲ್ಲ ಒಂದು ಜೊತೆ ಆದ್ವಿ. ಅಲ್ಲಿ ಶುರುವಾದ ಸ್ನೇಹ ನಮ್ಮ ಸಿನಿಮಾ ಮಾಡ್ಕೊಂಡ್ಬಂದು ಸಿನಿಮಾ ರಿಲೀಸ್ ಯಾವಾಗಲೂ ಒಂದು ಫ್ಯಾಮಿಲಿಯಾಗಿ ಮಾಡಿದ್ವಿ. ಸೊ ಇವತ್ತು ಅಪ್ಪು ಸರ್ನ ಹೃದಯದಿಂದ ನಾನು ಇವತ್ತು ಅವ್ರ ಹುಟ್ಟಹಬ್ಬ ಅನ್ನೋಕ್ಕಿಂತ ಅಭಿಮಾನಿಗಳೆಲ್ಲ ಸಂಭ್ರಮ ನೋಡಕ್ ಬಂದಿದ್ವಿ. ಏನಣ್ಣ? ಖಂಡಿತವಾಗ್ಲು ನೀ ಹೇಳು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಅಪ್ಪು ಅವರ ಜನ್ಮದಿನ. ಅವರೊಟ್ಟಿಗೆ ನಾನು ಕೆಲಸ ಮಾಡಿದ್ದೀನಿ. ಅವರೊಟ್ಟಿಗೆ ಕೆಲಸ ಮಾಡಿದ ಅಷ್ಟು ಕ್ಷಣಗಳು ಇನ್ನೂ ಹಸಿರಾಗಿದೆ. ಯಾಕೆಂದರೆ ಅವರು ನಮಗೆ ಕೊಡ್ತಾ ಇದ್ದಂಥ ಪ್ರೀತಿ, ಆ ಒಂದು ಭರವಸೆಗಳು ಮತ್ತು ಶಕ್ತಿಯವರು ಏನಾದರೂ ಮಾಡಬೇಕು ಅಂತ ಹೇಳಿದಾಗ ಹಿಂದೆ ನಿಂತು ನಮಗೆ ಸಹಾಯ ಮಾಡುವಂತಕ್ಕಂಥ ಒಂದು ವಿಶೇಷವಾದ ಒಂದು ಹಸ್ತ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರಲ್ಲಿ ಒಂದು ಒಳ್ಳೆಯ ಗುಣ ಏನು ಅಂತಂದರೆ, ಯಾವುದೇ ಹೊಸ ಒಂದು ಎಕ್ವಿಪ್ಮೆಂಟ್ಸ್ನ ಬಂದರೆ ಅದನ್ನು ಕನ್ನಡ ಚಿತ್ರರಂಗಕ್ಕೆ ತರಬೇಕು, ಅದನ್ನು ಇಲ್ಲಿ ಚೆನ್ನಾಗಿ ತೋರಿಸ್ಬೇಕು, ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ನ ಕರ್ಕೊಂಡ್ಬರ್ಬೇಕು, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು, ದೊಡ್ಡ ಮಟ್ಟದ ಯೋಜನೆಗಳನ್ನು ಅವ್ರು ಇಟ್ಕೊಂಡಿದ್ರು. ಇವತ್ತು ಅದೇ ರೀತಿ ಒಳ್ಳೊಳ್ಳೆ ಟೆಕ್ನಿಕಲ್ ಏನು ಎಕ್ವಿಪ್ಮೆಂಟ್ಸು ಬರ್ತಾ ಇದೆ. ಹಾಗೆ ಒಳ್ಳೆ ಹೊಸ ನಿರ್ದೇಶಕರು ಹೊರಹೊಮ್ತಾ ಇದ್ದಾರೆ. ಹಾಗೆ ಪ್ರತಿಯೊಬ್ಬರಿಗೂ ಅವರ ಆಶೆಯಂತೆ ನಮ್ಮ ಕನ್ನಡ ಚಿತ್ರ ದೊಡ್ಡ ಮಟ್ಟಕ್ಕೆ ಇನ್ನು ಬೆಳಿಬೇಕು. ಇವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಈ ಮೂಲಕ ಆಶಿಸ್ತೀನಿ, ಕೇಳ್ಕೊಳ್ತೀನಿ. ನಮಸ್ಕಾರ. ಆ್ಯಂಡ್ ಇನ್ನೊಂದು ಅಪ್ಪು ಸರ್ ಹುಟ್ಟಹಬ್ಬದ ದಿನ ನಮ್ಮ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾ ಇದ್ದೀವಿ. ಫಸ್ಟ್ ನೈಟ್ ವಿತ್ ದೆವ್ವ ರಿಲೀಸಿಂಗ್ ಆನ್ April 3rd. ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಇರಲಿ. ಅವರ ಸ್ಮರಣೆಯಲ್ಲೇ ಈ ದಿನ ಅನೌನ್ಸ್ ಮಾಡಬೇಕು ಅಂತ ಪ್ಲಾನ್ ಆಗಿತ್ತು. ಇನ್ನು 2 ವಾರಕ್ಕೆ ನಮ್ಮ ಸಿನಿಮಾ ರಿಲೀಸ್ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.